ಎವ್ರಿವನ್. ಫೋಟೋಶೂಟ್ಗೆ ಅಂತ ರೆಡಿ ಆಗಿಬಿಟ್ಟು ಬಂದ್ವಿ. ಆ್ಯಕ್ಚುಲಿ ನಮ್ಮ ಫೋಟೋಗ್ರಾಫರ್ ಹೇಳಿದ್ದು 8 o'clock ಮನೆ ಬಿಡೋಣ ಅಂತ, ಬಿಕಾಸ್ ಬಿಸಿಲು ಬಂದರೆ ಫೋಟೋಸು ಚೆನ್ನಾಗಿ ಬರಲ್ಲ ಅಂತ. ಬಟ್ ಹೊರಟಿದ್ದು ಲೇಟ್ ಆಯಿತು, ಮನೆ ಬಿಟ್ಟಾಗಲೇ 9 ಗಂಟೆ ಆಗಿತ್ತು. ಈಗ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ದೀವಿ. ಶಸ್ತ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅಲ್ಲಿಗೇನಾ ಸರ್ ಹೋಗೋದು ಅಥವಾ ಅದೇ ರೋಡೇ, ಬಟ್ ಈ ಕಡೆ ಬೇಡ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇದಿತ್ತಲ್ವ ನೀಲಗಿರಿ ಸರ್. ಆ ಗ್ರಾಸ್ ಲ್ಯಾಂಡಲ್ಲಿ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಆಯ್ತು ನಡಿ. ಹಾಯ್ ಮೇಡಮ್. ಹಾಯ್ ಹಾಯ್. ಮೇಬಿ ಎಲ್ಲರೂ ಶೂಟಿಗೆ ಬಂದು ಎಲ್ಲ ಹಾಕಿರ್ತಾರಲ್ಲ, ಅವ್ರು ಬರ್ತಾ ಇತ್ತು. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಆಲ್ಮೋಸ್ಟ್ ಒಂದು 500 meters ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ ಲೊಕೇಶನ್, ಅಂದರೆ ಕರೆಕ್ಟ್ ಸೀಸನಿಗೆ ಬಂದಿದ್ದೀವಿ. ಗ್ರೀನರಿ ಚೆನ್ನಾಗಿದೆ ಅಂತೂ. ಪಾಪ ನಾವು ಎಲ್ಲಿಂದ ಬಂದ್ವೋ ಅಲ್ಲಿಂದನೂ ನಡ್ಕೊಂಡು ಬಂದಿದ್ದೆ. ಈ ಡಾಗ್ಸ್ ಬಲೂನ್ಸ್ ಒಂದಷ್ಟು ಬ್ಲಾಸ್ಟ್ ಆಗೋಯ್ತು ಬಿಸಿಲಿಗೆ. ಕೆಳಗಡೆ ಇಡೋದು ಬೇಡ ಅನ್ಸಲ್ಲ. ಶ್ರೇಷ್ಠಾ, ಟಯರ್ಡ್ ಆಗಿದ್ಯಾ? ನಿನಗೆ ಟಯರ್ಡ್ ಆಗಿದೆಯಾ? ಸ್ವಲ್ಪ ಈ ಕಡೆ okay. Smile, smile. Okay, full big smile. Yes, yes, yes. Ready, ready. Smile, smile. Smile, smile. Akshi, Okay. Akshi, Akshi. ಏನು ಹಿಡ್ಕೊಬೋದು? ನಾನು ಹಿಡ್ಕೊತೀನಿ, ನಾನು ಬಿಡಂಗಿದೆ. Smile. ನಾನು Smile, smile. Yes, yes. Face to face. Okay. ಮ್ಯಾಮ್ ಇಲ್ಲಿ ನೋಡಿ, ನೀವು ಹಿಂಗೆ ಬೆಂಡ್ ಆಗಬೇಡಿ. ಓಕೆ, ನಾರ್ಮಲ್ ಆಗಿ ಅಲ್ಲಿಂದನೇ ಜಾಸ್ತಿ ಬೆಂಡ್, ಜಸ್ಟ್ ಲುಕ್ ಈ ಕಡೆ ಇಷ್ಟ ಇಲ್ಲ. ಓಕೆ, ಅಲ್ಲಿ ನೋಡಿ ಈಗ. ಅಷ್ಟೇ ಮ್ಯಾಮ್. ರೆಡಿ, ಬೆಂಡ್ ಆಗಬೇಡಿ ಸರ್ ಕಡೆ. ರೆಡಿ, ಸ್ಮೈಲ್, ಸ್ಮೈಲ್. ಓಕೆ, ಒನ್ಸ್ ಅಗೇನ್. ಎಸ್ ಸ್ಮೈಲ್. ಎಸ್ ಎಸ್ ಹಾಗೆ ನೀವು ಇಲ್ಲಿ ನೋಡಿ ಒಂದ್ಸಲ ಹಾಗೆ. ಓಕೆ, ರೆಡಿ, ಸ್ಮೈಲ್. ಇಲ್ಲಿ ಮ್ಯಾಮ್ ಹಿಂಗೆ ಐಫೈ ತಗೊಳ್ಳಿ. ನಾನು ಹ್ಯಾಂಡ್ ಸ್ವಲ್ಪ ಡೌನ್ ಎಸ್ ಅಷ್ಟೇ. ಹಾಂ, ಕೊಡು ಮಮ್ಮಗೆ. ಚೆಚ್ಚು ಅಮ್ಮ ನೋಡು. ಸರ್ ಇಲ್ಲಿ ನೋಡಿ ಏನು ಮಾಡಲ್ಲ ಆರಾಮಾಗಿ ನಿಂತ್ಕೊಳ್ಳಿ. ನೀವು ಗಾಬರಿ ಬಿಟ್ಟರೆ ಅದು ಇನ್ನೂ ಗಾಬರಿ ಆಗುತ್ತೆ. ಓಕೆ ಓಕೆ, ರೆಡಿ ರೆಡಿ. ಓಕೆ, ರೆಡಿ ಮಾ. ಸರ್ ಇಲ್ಲಿ ನೋಡಿ ಸರ್, ನೀವು ಭಯ ಆಗ್ತಾಯ್ತಾ? ರೆಡಿ, ಒನ್ಸ್ ಅಗೇನ್. ಒಂದು ನಿಮಿಷ. ಓಕೆ, ರೆಡಿ ರೆಡಿ. ಅಮ್ಮ ನೋಡಿದೆ. ಚೆಸ್ತಾ ಮಮ್ಮಗೆ ಐಫೈ ಕೊಡು. ಚೆಸ್ತಾ ಒಳ್ಳೆ ಅಂಬಾಗ ಐಫೈ ಕೊಡ್ತಾಳೆ. ಹಂಗೆ ಹಿಂಗೆ ಎತ್ಕೊಂಡು ನೋಡಿ. ಫಸ್ಟ್ ಔಟ್ಫಿಟ್ಟು ಶೂಟ್ ಆಯಿತು. ಈಗ ಡ್ರೆಸ್ ಚೇಂಜ್ ಮಾಡಿ ಸೆಕೆಂಡ್ ಔಟ್ಫಿಟ್ ಮಾಡಿಸ್ಬೇಕು. ಪಾಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು, ಬಟ್ ಇವಾಗ ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ, ಹೊಟ್ಟೆ ಹಸಿತಾ ಇದೆ. ಸ್ವಲ್ಪ ಊಟ ಮಾಡಿಸ್ಕೊಂಡು ಬಂದು ಅವಳಿಗೆ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಮಾಡೋಣ ಅಂತ. ಜೊತೆಗೆ ಹಸುಗಳು ಬೇರೆ ಬಂದಿತ್ತು. ಸೊ ಆ ಹಸುಗಳ ಮಧ್ಯೆ ವ್ಯೂ ಸಖತ್ತಾಗಿತ್ತು. ಅದರಷ್ಟು ಒಂದಷ್ಟು ಫೋಟೋಸ್ ತೆಗೆದಿದ್ದಾರೆ, ನೋಡ್ಬೇಕು ಹೇಗೆ ಬಂದಿದೆ ಅಂತ.
ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ, ಅಷ್ಟೇನು ಬಿಸಿಲಿಲ್ಲ. ಸೊ ಸೆಕೆಂಡ್ ಔಟ್ಫಿಟ್ಗೆ ನಾವು ಪ್ಲ್ಯಾನ್ ಮಾಡಿದ್ದು ಲೇಕ್ ಹತ್ರ, ಬಟ್ ಅಲ್ಲಿ ಬಿಸಿಲಿದೆ ಅಂತ ಹೇಳಿದ್ರು. ಸೊ ಇವಳೊಬ್ಳದೇ ಅಲ್ವಾ, ಇಲ್ಲೇ ಮಾಡೋಣ ಅಂತೇಳಿ ಇಲ್ಲೇ ಕವರ್ ಮಾಡ್ತಿದ್ದೀವಿ. ಕಾರ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪಾರ್ಕ್ ಮಾಡಿರೋದು. ಫೋಟೋಗ್ರಾಫರ್ 500 ಮೀಟರ್ಸ್ ಅಂತ ಹೇಳಿದ್ರು, ಬಟ್ ಇದು ಆಲ್ಮೋಸ್ಟ್ 1 ಕಿಲೋಮೀಟರೇ ಇದೆ. ಕೆಲವೊಂದು ಪ್ರಾಪ್ಸ್ ನಾವು ಕಾರಲ್ಲೇ ಬಿಟ್ಟಿದ್ವಿ. ಸೊ ಹೋಗಿ ಇವಳಿಗೆ ಅಲ್ಲೇ ಊಟ ಮಾಡಿಸಿ ಅದೆಲ್ಲ ಎತ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಫೋಟೋಶೂಟ್ ತುಂಬ ಟೈರಿಂಗ್ ಅನಿಸುತ್ತೆ, ಬಟ್ ಅದಾದಮೇಲೆ ಫೋಟೋಸ್ ನೋಡಿದಾಗ ಫುಲ್ ಖುಷಿಯಾಗುತ್ತೆ. ಸ್ವಲ್ಪ ಇವತ್ತು ಒಂದಿನ ಸ್ಪೇರ್ ಮಾಡಬೇಕು. ಬರೋದು ಬೇಗ ಟಯರ್ಡ್ ಆಗ್ತಾನೆ, ಅಂದರೆ ಒಂಥರ ಇರಿಟೇಟ್ ಆಗುತ್ತೆ ಫೋಟೋಸ್ ತೆಗಿತಾ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಫೋಟೋಸ್ ನೋಡಿದಾಗ ಒಬ್ವಿಯಸ್ಲಿ ವಿಲ್ ಫೀಲ್ ಹ್ಯಾಪಿ. ಚೆನ್ನಾಗಿ ಬಂತು ಫೋಟೋಸ್. ಎಸ್ಪೆಷಲಿ ಆ ಹಸುಗಳು ಬಂದಿದ್ದಂತೂ ಸಕ್ಕತ್ತಾಗಿತ್ತು. ಅದು ಯಾವುದೋ ಗುಜರಾತಿ ಬ್ರೀಡ್, ನೋಡೋದಕ್ಕೂ ತುಂಬ ಕ್ಯೂಟಾಗಿತ್ತು. ಸೊ ಹಂಗಾಗಿ ಚೆನ್ನಾಗಿ ಕವರ್ ಮಾಡಿದ್ರು ಫೋಟೋಸ್. ಶಸ್ತಾಗೆ ಚಪಾತಿ ತಿನ್ನಿಸ್ಕೊಂಡು ಫೀಡ್ ಮಾಡಿಸ್ಕೊಂಡು ಒಂದು ನ್ಯಾಪ್ ಆಯ್ತು ತೊಳೆದು ಮುಗಿಸ್ಕೊಂಡು ಟು ದ ಸೇಮ್ ಸ್ಪಾಟ್ಗೆ ಹೋಗ್ತಾಯಿದ್ದೀವಿ. ಇದೇ ಕೆಲಸ ಆಗೋಯ್ತು ಇವತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ವ್ಯೂ ಬೇಕು, ಲೊಕೇಶನ್ ಬೇಕು ಅಂದರೆ ಕಷ್ಟಪಡಲೇಬೇಕು. ವ್ಯೂನೇ ಚೆನ್ನಾಗಿದೆ, ಬಟ್ ಇಡೀ ದಿನ ಇದನ್ನೇ ಎಂಜಾಯ್ ಮಾಡೋದಂದರೆ ಯಾರು ಮಾಡ್ತಾರೆ. ಸೊ ಇನ್ನು ಸ್ವಲ್ಪ ಫೋಟೋಸ್ ತೆಗೆಸ್ಬಿಟ್ಟು ವಾಪಸ್ ಮನೆಗೆ ಹೊಡ್ತೀವಿ. ಬೇಗ ಬೇಗ ಮಾಡಿಸ್ಕೊ, ಹೋಗೋಣ ಮನೆಗೆ. ನಾವು ಚುಚ್ತಾ ಇದೆಯಾ? ಕುತ್ಕೊ, ಒಂದೇ ನಿಮಿಷ ಬೇಗ ಚೇಂಜ್ ಮಾಡಿಬಿಡ್ತೀನಿ. ಅದರಲ್ಲಿ ಡಾಗಿ ಡಾಗಿ ನೋಡಿಲಿ, ಚಿಕ್ಕ ಥರ ಇದೆ, ಅಲ್ಲೊಂದು ಚಿಕ್ಕ ಥರ. ನೋಡಿದ್ಯಾ ನೀನು? ನೋಡಿದ್ಯಾ? ಹೋಯ್ತು. ಚುಚ್ಚು ಸೀಮೆ ಬರ್ತೈತೆ, ಬೇಗ ಹಾಕೋ. ಡಾಗಿ ಯಾವ್ದು ಹಾಕ್ಲಿ ನೋಡು, ನಾನು ಹಾಕಿ ನೋಡು. 1 ನಿಮಿಷ ಚಚ್ಚು. ಅಲ್ಲೂ ಡಾಗಿ ಪಿಂಕ್ ಚೆನ್ನಾಗಿದೆ ಅಂತ, ಬಟ್ ಎಲ್ಲ ವೈಟ್ ಇರೋದ್ರಿಂದ ಇದ್ರೊಳಗಡೆ ಏನೇನಿದೆ ನೋಡಿಲಿ. ನೋಡಿ ಏನೇನಿದೆ, ಏನೇನೋ ತಂದಿದೆ ಮಮ್ಮ, ಏನೇನೋ ತೊಗೊಂಬಂದ್ಬಿಟ್ಟಿದೆ ನಿನಗೋಸ್ಕರ. ಚಿಕ್ಕಿ ಬೋಮ್ ಬೋಮ್. ಸುಮ್ಮನೆ ಶಸ್ತ ತಗೋ. ಇಟ್ಸ್ ಲುಕಿಂಗ್ ಗುಡ್. ಶಸ್ತ ತಿರ್ಗೋ ಈ ಕಡೆ. ಪಿಂಕ್ ಹಾಕೊಂತ್ಯಾ, ಸಿಲ್ವರ್ ಹಾಕೊಂತ್ಯಾ? ಥಾ ಓಕೆ, ಸಿಲ್ವರ್ ಅದೇ ಇರಲಿ ಬಿಡು. ನೋಡು, ಅವಳೇ ಹಾಕೋತಿದ್ದಾಳೆ ಬೇರ್ ಬ್ಯಾಂಡ್ ತೊಗೊಂಡು ತಲೆಗೆ ಹಾಕ್ಕೊಡೋದಾ? ಶಸ್ತ ಎಲ್ಲ ಹಾಕ್ಕೊಡೋದು ಅದು? ಹಾಕೋ, ನೀನು ಹಾಕೋ, ಹಾಕೋ ನನಗೆ ಹಾಕೋ. ಥ್ಯಾಂಕ್ ಯು. ಮಮ್ಮ ಹಾಕ್ಕೊಂಡ್ಲ ಇದು ಹಾಕೋತೈತೆ ಮಮ್ಮ. ಹೈ ಅಲ್ಲೇ ಇರು. ಸಾಕು, ಇದೆಲ್ಲ ನಿಂದು, ನಂಗೆ ಬೇಡ. ನಡಿ, ಅದೇ ಇರಲಿ ನಡಿ. ಯಾವ್ದು ಕೊಡ್ತೀಯಾ ಅಪ್ಪಗೆ ಯಾವ್ದು ಕೊಡ್ತೀಯಾ? ಶಸ್ತ ಕರಿತಿದ್ದಾಳೆ ನೋಡಿ, ನಿನ್ಗೊಂದು ಕೊಡ್ತೀನಿ ಬಾ ಅಂತ. ಬೇಡಮ್ಮ, ಹಾಕೋ ನೀನು. ಅದೊಂದು ಬಾಕಿ ನೀನು ಮಾಡ್ಸೋದು. ಶಸ್ತ ಹೇಳ್ಬೇಡ, ಹಾಕೋ. ನಾನು ಹಾಕ್ಕೊಡಲ್ಲಮ್ಮ, ನೀನು ಹಾಕೋ. ಶಸ್ತ ಟೆಡ್ಡಿ ಬೇರ್.
ಏಯ್ ಏನದು ನಿಮ್ಮ ಏಯ್, ಕೆಲಸ ಎಲ್ಲ ಆಗೋದು. ಏನೋ ಎಸ್ತಿದ್ದೀರ ನನ್ನ ಮೇಲೆ ಹಾಂ ಸಸ್ತಾ ಟೆಡಿ ಬೇರ್ ಅಣ್ಣ ತಲೆ ಸುತ್ತೈತೆ ತಗೋ ಅದು ಕರೆಕ್ಟ್ ಕೆಳಗೆ ಬಿಟ್ರೆ ಶಸ್ತಾ ಇಲ್ಲಿ ನೋಡಿ ಇಲ್ಲಿ. ಹಾಯ್ ಶಸ್ತಾ. ಬೇಡ ನೋ ನೋ ಬ್ರೋ ಶಾಸ್ತಾ ಫುಲ್ ಗುರಾಯಿಸ್ತಾ ಇರೋದು ವಾರ್ನಿಂಗ್ ಇವಾಗ ಏನು ಈ ಅಂದ್ರೆ ಅವಾಗಿಂದ ಇದನ್ನಕ್ಕೆ ತಾನು ಕೇಳ್ತಿರೋದು ನಾವು. ಊಟ ಬೇಕಾ ನೀನ್ ತಿಂದೆ ಅಲ್ವಾ ಹೊಟ್ಟೆ ಹಸಿತಿದ್ದಾನೆ. ಡೌನ್ ಮಾಡಿ ಗುಡ್ ಗರ್ಲ್ ಅಲ್ವಾ ನೀನು ಗುಡ್ ಗರ್ಲ್ ನಿಜವಾಗ್ಲೂ ಅಲ್ಲ ಅಂತಿದೆ. ಇರು ಇಲ್ಲಿ ನೋಡಿ ಕುಕ್ಕಲ್ಲಲ್ಲ ಅವಳು. ಸೂಪರ್ ಓಕೆ ಇಲ್ಲಿ ಶಸ್ತಾ ಬೇಗ ಸ್ಮೈಲ್ ಮಾಡ್ಬಿಡು ಹೋಗೋಣ. ಶಸ್ತಾ ಇಲ್ಲಿ ನೋಡು ಶಾಸ್ತಾಗೆ ಸೊಳ್ಳೆ ಬರಬಾರ್ದು ಅಂತ ಟೆಡ್ಡಿ ಬೇರ್ ಎತ್ಕೊ ಟೆಡ್ಡಿ ಬೇರ್ ಬನ್ನಿ ತಗೋ ನಿನ್ ಬಾಯ್ ಫ್ರೆಂಡ್. ಅಲ್ಲಿ ಟೆಡ್ಡಿ ಬೇರ್ ಬಾಯ್ ಫ್ರೆಂಡ್ ತಗೋ ಅಲ್ಲಿದೆ ಅಲ್ಲ ತಗೋ. ಓಲೇ ಅಲ್ಲಿ ನವುತ್ತಿನ ಕೈ ಬಿಡು. ಸೊ ಫೋಟೋ ಶೂಟ್ ಮುಗೀತು. ಈಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಹೌದಪ್ಪ. ಈ ಔಟ್ಫಿಟಲ್ಲಿ ಅಷ್ಟು ಫೋಟೋ ಸಿಗಲಿಲ್ಲ, ಏಕೆಂದರೆ ಶಸ್ತಾ ಬರೀ ಆಟ ಆಡ್ತಾನೇ ಇದ್ಲು. ನಾವೇನು ಫ್ರೇಮ್ ಇಟ್ಟಿದ್ವು ಆ ಫ್ರೇಮಿಂದ ಆಚೆ ಬರೋದು ಆಟಾಡೋದು ಹಾಗೆ ಮಾಡ್ತಾ ಇದ್ಲು. ಸೊ ಒಂದಷ್ಟು ಸ್ವಲ್ಪ ಫೋಟೋಸ್ ಅಷ್ಟೇ ಸಿಕ್ಕಿದ್ದು, ಅದನ್ನು ಫಿನಿಶ್ ಮಾಡಿಕೊಂಡು ಹೊರಟಿದ್ದೀವಿ. ವೈಟ್ ಕಲರ್ ಔಟ್ಫಿಟ್ ಹಾಕಿದ್ರಿಂದ ನಾನು ಚೇಂಜ್ ಮಾಡಿ ಮತ್ತೆ ಬೆಳಗ್ಗೆ ಏನು ಹಾಕೊಂಬಂದು ಅದರಲ್ಲೇ ಕರ್ಕೊಂಡು ಹೋಗೋಣ ಅಂತ ಚೇಂಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಫೋಟೋಗ್ರಾಫರ್ ಬಗ್ಗೆ ಹೇಳಬೇಕು ಅಂತಂದರೆ ಈಸ್ ಆರ್ ಗೋ ಟು ಫೋಟೋಗ್ರಾಫರ್. ಆಲ್ಮೋಸ್ಟ್ ನಾವು ಅವ್ರ ಹತ್ರ 6 to 7 ಇವೆಂಟ್ಸ್ ಮಾಡಿಸಿದ್ದೀವಿ. ಫ್ರಮ್ ಆರ್ ಪ್ರೀ ವೆಡ್ಡಿಂಗ್ ಇರ್ಬೋದು, ಆಫ್ಟರ್ ದ್ಯಾಟ್ ನಮ್ಮ ಬೇಬಿ ಅನೌನ್ಸ್ಮೆಂಟ್, ಮೆಟರ್ನಿಟಿ ಶೂಟ್ ಆಗಿರ್ಬೋದು, ಬೇಬಿ ಶವರ್, ನಾಮಕರಣ, ಇವಾಗ ಮತ್ತೆ ಪಾಪು ಶೂಟು. ಸೊ ಎಲ್ಲನೂ ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇವ್ರ ಹತ್ರ ಹೆಂಗೆ ಅಂದರೆ ಪರ್ ಈವೆಂಟ್ 8,000 ಚಾರ್ಜ್ ಮಾಡ್ತಾರೆ ಜಸ್ಟ್ ಫಾರ್ ಫೋಟೋಸ್. ಕ್ಯಾಂಡಿಡ್ ವಿಡಿಯೋ ಬೇಕಂತಂದರೆ ಅದೆಲ್ಲ 15,000 to 20,000 ಆಗುತ್ತೆ. ನಾವು ಈ ಸತಿ ಫೋಟೋಸ್ ಅಷ್ಟೇ ಸಾಕು ಅಂತ ಫೋಟೋಸ್ ಅಷ್ಟೇ ತೆಗೆಸ್ಕೊಂಡಿದ್ದು. ಮತ್ತು ತುಂಬ ಪೇಷನ್ಸ್ ಇದೆ, ಅನ್ನೆಸೆಸರಿ ಚಾರ್ಜಸ್ ಹೇಳಲ್ಲ. ಆಮೇಲೆ ನೀವೇನೇ ಲೈಕ್ ಅವ್ರ ಹತ್ರ ಏನಾದ್ರೂ ಐಡಿಯಾಸ್ ತೊಗೊಳೋದಿದ್ರೆ ಫಾರ್ ಯುವರ್ ಪ್ರೀ ವೆಡ್ಡಿಂಗ್ ಆ್ಯಂಡ್ ಆಲ್ ಏನು ವರ್ಕ್ ಆಗುತ್ತೆ ಅದಷ್ಟೇ ಗೈಡ್ ಮಾಡ್ತಾರೆ. ಸುಮ್ಮನೆ ದುಡ್ಡು ವೆಚ್ಚ ಮಾಡೋದಕ್ಕೆಲ್ಲ ಬಿಡಲ್ಲ. ಅದ್ರ ಜೊತೆ ಪೇಷನ್ಸ್ ಅಂತ ಯಾಕೆ ಹೇಳಿದೆ ಅಂದರೆ ನಮ್ಮ ಪ್ರೀ ವೆಡ್ಡಿಂಗಿಗೆ ನಾವು ಸ್ಪೆಷಲ್ ಆಗಿರಲಿ ಅಂತ ನಮ್ಮ ಕಾಪರ್ದು ಸಪ್ರೇಟ್ ವಿಡಿಯೋ ಮಾಡಿಸಿದ್ವಿ. ಆ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜಲ್ಲಿದೆ. ಫುಲ್ ಒಂದು ಕಂಪ್ಲೀಟ್ ವಿಡಿಯೋ 1-2-3 minutes ಕಾಪರ್ದೇ ಇದೆ. ನಿಮಗೆ ಗೊತ್ತು ಒಂದು ಪೆಟ್ ಹತ್ರ ಒಂದು ಶೂಟ್ ಮಾಡಿಸ್ಬೇಕಂದ್ರೆ ಎಷ್ಟು ಪೇಷನ್ಸ್ ಬೇಕು ಅಂತ. ಆಲ್ಮೋಸ್ಟ್ ನಾವು ಪ್ರೀ ವೆಡ್ಡಿಂಗ್ ಪ್ಲ್ಯಾನ್ ಮಾಡಿದ್ದು 2 days, ಅದರಲ್ಲಿ 1 day ಫುಲ್ ಕಾಪರ್ದೇ ಫೋಟೋ ಶೂಟ್ ಇತ್ತು, ಅಂದರೆ ವೀಡಿಯೋ ಎಲ್ಲ. ಅವತ್ತು ಫುಲ್ ಡೇ ತುಂಬ ಪೇಷನ್ಸ್ ಇಟ್ಕೊಂಡು ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು. ಸಖತ್ತಾಗಿ ಬಂದಿದೆ ಆ ವಿಡಿಯೋ ಮಾತ್ರ. ಸೊ ನೀವು ಯಾರಾದ್ರೂ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಮಾಡಿಸೋದಾದರೆ ಅಥವಾ ನಾಮಕರಣ ಅಥವಾ ಬೇಬಿ ಶವರ್ ಏನಾದರೂ ಕ್ಯಾಂಡಿಡ್ ವಿಡಿಯೋ, ಟ್ರೆಡಿಷ್ನಲ್ ವಿಡಿಯೋ ಎಲ್ಲ ಮಾಡ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.